brought to you by Vigard. ಇನ್ನು ಲೋಕಸಭೆ ಚುನಾವಣೆ ಮೊದಲ ಹಂತದ ಮತದಾನ ಆರಂಭ ಆಗಿದೆ. ದೇಶದ ವಿವಿಧ ರಾಜ್ಯಗಳ 102 ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ ಇವತ್ತು. ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಆರಂಭ ಆಗಿದೆ ಇವತ್ತು. ಒಟ್ಟು 102 ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ. ತಮಿಳುನಾಡಿನ 39 ಕ್ಷೇತ್ರಗಳು, ಒಟ್ಟು ಕ್ಷೇತ್ರ ಇರೋದು 39, ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ ಇಲ್ಲಿ. ಇನ್ನು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ವೋಟಿಂಗ್ ಬೂತ್ ಓಪನ್ ಇರುತ್ತೆ. ಗಡ್ಕರಿ ಸೇರಿ 8 ಕೇಂದ್ರ ಸಚಿವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಅಣ್ಣಾಮಲೈ ಸೇರಿ ಘಟಾನುಘಟಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ನೋಡ್ತಾ ಇದ್ದೀರಾ, ವೋಟಿಂಗ್ ಪೋಲ್ ಓಪನ್ ಆಗಿದೆ. ಈ ಬಾರಿಯ 2024ರ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಇವತ್ತು. ಒಟ್ಟು 102 ಕ್ಷೇತ್ರಗಳ ಮತದಾನ ನಡೆಯುತ್ತೆ. ರಾಜ್ಯದ ವಿವಿಧ ರಾಜ್ಯಗಳ 102 ಕ್ಷೇತ್ರಗಳಿಗೆ ಇವತ್ತು ವೋಟಿಂಗ್ ಇರುತ್ತೆ. ತಮಿಳುನಾಡಿನ 39 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ಪೂರ್ಣ ಆಗುತ್ತೆ. ಅಲ್ಲಿ ಬೆಳಗ್ಗೆ 7 ಗಂಟೆಗೆ ಆರಂಭ ಆಗಿದೆ. ಇವಾಗಲೇ ಆರಂಭ ಆಗಿದೆ. ಸಂಜೆ 5 ಗಂಟೆವರೆಗೂ ಕೂಡ ವೋಟಿಂಗ್ ಅನ್ನ ಮಾಡಬಹುದಾಗಿದೆ. ಇನ್ನು ಗಡ್ಕರಿ ಸೇರಿ 8 ಕೇಂದ್ರ ಸಚಿವರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಅಣ್ಣಾಮಲೈ ಅವರ ಪ್ರಚಾರದ ಅಬ್ಬರ ಯಾವ ರೀತಿಯಾಗಿತ್ತು ಅಂತ ನಾವು ನೋಡಿದ್ವಿ. ಇದೀಗ ಅವರ ಭವಿಷ್ಯ ನಿರ್ಧಾರವಾಗುವಂತ ದಿನ. ಘಟಾನುಘಟಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಇನ್ನು ಇಲ್ಲಿ ಇರುವಂತ ಕರ್ನಾಟಕದಲ್ಲಿ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತ ತಮಿಳಿಗರು ಕೂಡ ನಿನ್ನೆ ಮೊನ್ನೆನೆ ಇಲ್ಲಿಂದ ಬಿಟ್ಟು ತಮಿಳುನಾಡಿಗೆ ತಮ್ಮ ಊರಿಗೆ ವಾಪಸ್ ಆಗಿದ್ದಾರೆ. ಅಲ್ಲಿ ತಮ್ಮ ವೋಟ್ ಅನ್ನ ಮಾಡೋದಕ್ಕೆ, ಮತದಾನದ ಹಕ್ಕನ್ನ ಚಲಾಯಿಸಿದಕ್ಕೆ ಇದಾಗಲೇ ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಯಾವ ರೀತಿಯಾಗಿ ಮತದಾನದ ಸಿದ್ಧತೆಗಳು ನಡೀತಾ ಇದೆ? ಇದಾಗಲೇ ಆರಂಭ ಆಗಿದೆ ಅಂತ 7 ಗಂಟೆಗೆ. ಹೌದು ಚೈತ್ರ, ಪ್ರಜಾಪ್ರಭುತ್ವದ ಹಬ್ಬ ಅಂತಾನೆ ಕರೆಸಿಕೊಳ್ಳುವಂತಹ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಇವತ್ತು ನಡೀತಾ ಇದೆ. 102 ಕ್ಷೇತ್ರಗಳಿಗೆ ಇವತ್ತು ವಿವಿಧ ರಾಜ್ಯಗಳಲ್ಲಿ ಮತದಾನ ಆರಂಭ ಆಗಿದೆ. ಮುಖ್ಯವಾಗಿ ಬೆಳಗ್ಗೆ 7 ಗಂಟೆಯಿಂದನೇ ಮತದಾನ ಆರಂಭ ಆಗಿರುವಂತಹದ್ದು. ತಮಿಳುನಾಡಿನ ಎಲ್ಲ 39 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಪಶ್ಚಿಮ ಬಂಗಾಳದ 4 ಕ್ಷೇತ್ರ, ಹಾಗೆ ಬಿಹಾರದ 4 ಕ್ಷೇತ್ರ, ಇನ್ನುಳಿದಂತೆ ಉತ್ತರ ಪ್ರದೇಶದ 8 ಕ್ಷೇತ್ರಗಳು ಸೇರಿದಂತೆ 21 ರಾಜ್ಯಗಳ 102 ಕ್ಷೇತ್ರಗಳಿಗೆ ಈಗ ಮತದಾನ ನಡೀತಾ ಇದೆ. ಬಹುತೇಕ ಈಶಾನ್ಯ ರಾಜ್ಯಗಳ ಎಲ್ಲ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೀತಾ ಇರತಕ್ಕಂಥದ್ದು. ಬಹು ಮುಖ್ಯವಾಗಿ 102 ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರುಗಳು ಇವತ್ತು ಸ್ಪರ್ಧೆಯನ್ನು ಮಾಡಿದ್ದಾರೆ. ಮತ್ತೆ ಆ ಕ್ಷೇತ್ರಗಳಿಗೆ ಮತದಾನ ಕೂಡ ನಡೀತಾ ಇದೆ. ತಮಿಳುನಾಡಿನಲ್ಲಿ ಶಿವಗಂಗಾ ಕ್ಷೇತ್ರದಿಂದ ನಾವು ಗಮನಿಸೋದಾದ್ರೆ ಕಾರ್ತಿಕ್ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಚಿದಂಬರಂ, ಈ ಕ್ಷೇತ್ರದಲ್ಲಿ ಚಿದಂಬರಂ ಅವರು ಸ್ಪರ್ಧೆ ಮಾಡ್ಕೊಂಡು ಬರ್ತಿದ್ರು. ಕಳೆದ 2 ಬಾರಿಯಿಂದ ಈಗ ಕಾರ್ತಿ ಚಿದಂಬರಂ ಅವರು ಸ್ಪರ್ಧೆ ಮಾಡ್ಕೊಂಡು ಬರ್ತಿದ್ದಾರೆ. ಈಗಲೂ ಕೂಡ ಅವರು ಕಾರ್ತಿ ಚಿದಂಬರಂ ಅವರು ಸ್ಪರ್ಧೆಯನ್ನು ಮಾಡಿರುವಂತಹದ್ದು. ಮತ್ತೆ ಕೊಯಮತ್ತೂರು ಕ್ಷೇತ್ರದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಅಣ್ಣಾಮಲೈ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಅದು ಕೂಡ ಘಟಾನುಘಟಿ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿರುವಂತಹದ್ದು. ಮುರುಗನ್ ಅವರು, ಇವರು ರಾಜ್ಯಸಭಾ ಸದಸ್ಯರು, ಇವರು ನೀಲಗಿರಿ ಕ್ಷೇತ್ರದಿಂದ ಇವರು ಸ್ಪರ್ಧೆ ಮಾಡಿರುವಂತಹದ್ದು. ಮುಖ್ಯವಾಗಿ ತಮಿಳರಸೈ ಸೌಂದರನ್ ಇವರು ಕೂಡ ಚೆನ್ನೈ ಸೌತ್ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಇವತ್ತು ಎಲ್ಲ 39 ಕ್ಷೇತ್ರಗಳಿಗೂ ತಮಿಳುನಾಡಿನಲ್ಲಿ ಮತದಾನ ನಡೀತಾ ಇದೆ. ಇನ್ನು ಉತ್ತರ ಪ್ರದೇಶದನ್ನೇ ಗಮನಿಸೋದಾದ್ರೆ ಪೂರ್ವಿ ಉತ್ತರ ಪ್ರದೇಶದ 8 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದೆ. ಮತ್ತೆ ಛತ್ತೀಸ್ಗಢದಲ್ಲೂ ಕೂಡ ಇವತ್ತು ಮತದಾನ ನಡೀತಾ ಇದೆ. ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗಾಗಿ. Brought to you by Vigard.